ಈ ಒಂದು ಹೋರಾಟದ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನಲ್ಲಿ ಎರಡನೇ ಹಂತದ ಹೋರಾಟವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಮೊದಲೇ ಹಂತದ ಹೋರಾಟ ಭಾಳ ಯಶಸ್ವಿಯಾಗಿದೆ. ನಾವು ಮಾಡಿದಂಥ ಹೋರಾಟದ ಫಲ ಇವತ್ತು ಕೇಂದ್ರ ಸರ್ಕಾರ ಎಷ್ಟು ಕೆಟ್ಟ ಒಂದು ಕಾನೂನು ಈ ದೇಶದಲ್ಲಿ ಇತ್ತು ಅನ್ನೋಂಥದ್ದು ಸಹ ಗೊತ್ತಿರಲಿಲ್ಲ. ನಾನು 3 ಸಲ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೆ. ವಿಧಾನಸಭೆಯಲ್ಲಿ ಈ ವಕಫದ ಬಗ್ಗೆ ಮುಂದೊಂದು ದಿವಸ ಈ ದೇಶಕ್ಕೆ ದೊಡ್ಡ ಶಾಪ ಆಗ್ತದೆ. ಮುಗ್ಧ ರೈತರ ಜಮೀನನ್ನು ಕಸ್ಕೋತಾರೆ, ಮಠ ಮಂದಿರಗಳ ಜಮೀನು ಕಸ್ಕೋತಾರೆ, ಮಠ ಮಂದಿರಗಳ ಆಸ್ತಿಯು ಸಹ ವಕಫ್ ಆಗ್ತದೆ ಅಂತ ಹೇಳಿ ಅವತ್ತು ಹೇಳಿದ್ದೆ. ನಿಮ್ಗೆ ಗೊತ್ತಿದೆ, ಭಾರತದಲ್ಲಿ 3 ದೊಡ್ಡ ಆಸ್ತಿಗಳು. ಮೊದಲನೆಯ ಭಾರತದ ದೊಡ್ಡ ಆಸ್ತಿ ಯಾವುದಂದ್ರೆ ನಮ್ಮ ಇಂಡಿಯನ್ ಆರ್ಮಿಗೆ 18 ಲಕ್ಷ ಎಕರೆ ಇದೆ. ಎರಡನೇ ದೊಡ್ಡ ಆಸ್ತಿ ದೇಶದಲ್ಲಿ ರೈಲ್ವೆ ಇಲಾಖೆ, ಭಾರತೀಯ ರೈಲ್ವೆ 15 ಲಕ್ಷ ಎಕರೆ ಇದೆ. ಇನ್ನೊಂದು ದೊಡ್ಡ ಆಸ್ತಿ ನಮಗೆ ಯಾರಿಗೂ ಗೊತ್ತಿಲ್ಲ, ನಾವು ಯಾರೂ ಅದನ್ನು ಗಂಭೀರವಾಗಿ ತಗೊಂಡಿಲ್ಲ. ಅದೇ ವಕಫ್. 12 ಲಕ್ಷ ಎಕರೆ ಈ ದೇಶದಲ್ಲಿ ಆಸ್ತಿ ಇದೆ. ಇದು 1954ರಲ್ಲಿ ಪಂಡಿತ್ ಜವಾಹರ್ಲಾಲ್ ಮಾಡಿದಂಥ ದೊಡ್ಡ ಒಂದು ದೇಶದ ಜೊತೆಗೆ ದ್ರೋಹ. ಈ ವಕಫ್ ಕಾನೂನು ಎಷ್ಟು ಗಂಭೀರ ಇದೆ ಅಂದರೆ, ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ವಕಫ್ ಅನ್ನೋಂಥ ಶಬ್ದವನ್ನು ಸೇರಿಸಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಶ್ಮೀರಕ್ಕೆ 370 ವಿಧಿ ಕೊಡಬೇಕಂತೇಳಿ ಸೇರಿಸಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲಿಯೂ ಜಾತ್ಯತೀತ ಸೆಕ್ಯುಲರ್ ಅನ್ನುವಂಥ ಶಬ್ದ ಸೇರಿಸಿರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, 1942ರಲ್ಲಿ ಒಂದು ಪುಸ್ತಕ ಬರೀತಾರೆ, ಭಾರತ ಪಾಕಿಸ್ತಾನದ ಬಗ್ಗೆ. ಏನು ಪುಸ್ತಕದಲ್ಲಿ ಹೇಳ್ತಾರೆ ಅವರು, ಒಂದು ವೇಳೆ ಭಾರತವನ್ನು ದ್ವಿರಾಷ್ಟ್ರ ಜಾತಿಯ ಆಧಾರದ ಮೇಲೆ ನೀವು ಹೊಡೆಯೋದಾದರೆ, ನೀವು ಯಾಕೆ ಹೊಡಿತಾ ಇದ್ದೀರಿ ಗೊತ್ತಿದೆ ನನಗೆ. ಗಾಂಧಿಗೆ ನೆಹರೂನ ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು, ಮತ್ತೊಂದೇನೂ ಇರಲಿಲ್ಲ. ಯಾಕಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಬಿಡ್ತಾ ಇರಲಿಲ್ಲ. ನನ್ನ ಮೊದಲು ಪ್ರಧಾನಮಂತ್ರಿ ಮಾಡತ್ತು ಮೊಹಮ್ಮದ್ ಅಲಿ ಜಿನ್ನಾ ಹಿಡಿದಿದ್ದ. ಅದಕ್ಕೆ ಗಾಂಧಿ ಏನು ಮಾಡಿದ್ರು, ಪಾಪ ಮಕ್ಕಳಿದ್ದಿದ್ದಿಲ್ಲ ಗಾಂಧಿಗೆ. ಇವರೇ ನೆಹರು ಮತ್ತು ಮೊಹಮ್ಮದ್ ಅಲಿನೇ ಜಿನ್ನಾ ಮಕ್ಕಳು. ಇವರಿಬ್ಬರಿಗೆ ಒಬ್ಬನಿಗೆ ಪಾಕಿಸ್ತಾನ ಕೊಟ್ಟರು, ಒಬ್ಬನಿಗೆ ಭಾರತ ಕೊಟ್ಟರು. ಅಂಬೇಡ್ಕರ್ ಅವರು ಹೇಳಿದರು, ನಾ ವಿಧಾನಸಭೆಯಲ್ಲಿ ಹೇಳಿದ್ದೆ, ಅಂಬೇಡ್ಕರ್ ಅನ್ನುವಂಥ ಒಬ್ಬ ಪುಣ್ಯಾತ್ಮ ತ್ರಿಕಾಲಜ್ಞಾನಿ. ಸಾವಿರಾರು ವರ್ಷಗಳಿಂದ ದಲಿತರ ದೋಷಣೆ ಏನು ಅವ್ರ ಮೇಲೆ ದೌರ್ಜನ್ಯ ಆಗಿತ್ತು. ಮನುಷ್ಯರಂತೆ ಅವ್ರನ್ನ ಬಾಳಲಿಕ್ಕೆ ಬಿಡಲಾರ್ದಂಥ ಒಂದು ಸಮಾಜದ ವ್ಯವಸ್ಥೆ ಈ ದೇಶದಲ್ಲಿತ್ತು. ಮುಂದೊಂದು ದಿವಸ ಹಿಂಗಾಗ್ಬೋದು. ಭಾರತ ಪಾಕಿಸ್ತಾನ ಅಂತ 2 ದೇಶ ನೀವು ಮಾಡೋದೇ ಆಗಿದ್ದರೆ, ಆತ್ಮಸಾಕ್ಷಿಯಾಗಿ ನಂದು ಒಪ್ಪೋದಿಲ್ಲ 2 ದೇಶ ಮಾಡಲಿಕ್ಕೆ. ಇದು ಅಂಬೇಡ್ಕರ್ ಹೇಳಿದ್ದು. ಅವ್ರು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದ ಪಾರ್ಟಿಷನ್ ಆಫ್ ಪಾಕಿಸ್ತಾನದ ಬುಕ್ಕ ಓದ್ರಿ ನೀವು. ಇದು ನಾ ಹೇಳಿದ್ದಲ್ಲ. ಯಾರು ಇಷ್ಟು ದಿವಸ ಅಂಬೇಡ್ಕರ್ ವಿಚಾರನೇ ನಮ್ಗೆ ಗೊತ್ತಿಲ್ಲ. ಬರೀ ಅಂಬೇಡ್ಕರ್ ಮೀಸಲಾತಿ ಕೊಡಿಸಿದ್ರು, ಅಂಬೇಡ್ಕರ್ ಮೇಲ್ಜಾತಿ ವಿರೋಧಿ ಇದ್ದರು, ಅಂಬೇಡ್ಕರ್ ಹಿಂದೂ ವಿರೋಧಿ ಇದ್ರು ಅನ್ನೋಂಥದ್ದನ್ನೇ ನಮ್ಮ ಕಲ್ಪನೆ ಕೊಟ್ಟರು ಹೊರತು, ಆ ಪುಣ್ಯಾತ್ಮ ಅಂಬೇಡ್ಕರ್ ಅವತ್ತು ಹೇಳಿದ್ದು ಇವತ್ತು ಸತ್ಯ ಈ ದೇಶದಲ್ಲಿ ಆಗ್ತಾಯಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು, ಒಂದು ವೇಳೆ ಭಾರತವನ್ನು ಜಾತಿ ಆಧಾರ ಮೇಲೆ ಒಡೆಯೋದಾಗಿದ್ದರೆ, ಭಾರತದಲ್ಲಿರುವ ಕೊನೆಯ ಮುಸ್ಲಿಂ ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳು ದಲಿತರು ಭಾರತಕ್ಕೆ ಬರಬೇಕು ಅಂದ್ರೆ ಮಾತ್ರ ಭಾರತ ಶಾಂತ ಇರ್ತದೆ. ಎಲ್ಲಿ ಇಸ್ಲಾಂ ಧರ್ಮ ಇರ್ತದ, ಮತ್ತೊಂದು ಧರ್ಮವರನ್ನು ಸಹೋದರತ್ವವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರೆಂದೂ ಅಣ್ಣತಮ್ಮರ ತಿಳ್ಕೋದಿಲ್ಲ. ನೀವು ತಿಳ್ಕೊಂಡಿರಿ, ಜಮೀರ್ ಬಾಯಿ, ಮಹಬೂಬ್ ಬಾಯಿ, ಗೈಬೂಸಿಫ್ ಬಾಯಿ, ನೀವು ತಿಳ್ಕೊಂಡ್ರಿ ಕಂಪ್ಲಿಯವರು. ಇವತ್ತು ನೋಡಿದೆ ನಾನು ಕಂಪ್ಲಿ ಊರಾಗ ಒಂದು ಜಮೀರಂದು, ಇನ್ನೊಬ್ಬ ಅವನು APMC ಅಧ್ಯಕ್ಷ ಆಗಲ್ಲ.
ಹಬೀಬಾ ಅದೀಬಾ ಆ ಫೋಟೋದಾಗ ಎಲ್ಲರೂ ಮಹರ್ಷಿ ವಾಲ್ಮೀಕಿ ಅವ್ರ ಫೋಟೋ ಐತೇನು? ಇವರಿಬ್ಬರು ನಡ್ಬರಕ್ಕೆ ನಮ್ಮ ಕಂಪ್ಲಿ ಶಾಸಕರು ಜೋತಾಡ್ಲಕತ್ತಾರ. ಅವ್ರು ತಿಳ್ಕೋಬೇಕಲ್ಲ, ಅವರಿಬ್ಬರೇ ಬಾಯಿ. ನೀವು ದಲಿತರು ಓಟ್ ಹಾಕಿದವ್ರು ಬಾಯಿ ಅಲ್ಲ, ನೀವು ಲಿಂಗಾಯತರು ಓಟ್ ಹಾಕಿದವ್ರು ಬಾಯಿ ಅಲ್ಲ, ನೀವು ನಮ್ಮ ಜಾತಿ ಅವ ವಾಲ್ಮೀಕಿ ಜಾತಿ ಅಂತ ಓಟ್ ಹಾಕಿದವ್ರು ನೀವು ಬಾಯಿ ಅಲ್ಲ. ಅವ್ರಿಗೆ ಯಾರು ಬಾಯಿ? ಜಮೀರ್ ಬಾಯಿ, ಹಮೀದ್ ಬಾಯಿ. ನಿತ್ ಹೊಡ್ಕೋಬೇಕಾ ಶಂಕ? ವಿಚಾರ ಮಾಡ್ರಿ ನೀವು. ಎಂದರೆ ನೀವು ಸುಧಾರಣೆ ಆಗೋರು, ಎಂದರೆ ಉದ್ಧಾರ ಆಗೋರು ನೀವು ಹಿಂದೂಗಳು. ಬರೇ ಜಾತಿ ಜಾತಿ ಜಾತಿ. ಹೌದಪ್ಪ, SC ST ಜನಾಂಗಕ್ಕೆ ಮೀಸಲಾತಿ ಅಂಬೇಡ್ಕರ್ ಕೊಟ್ಟಿದ್ದು ಯಾಕೆ? ಆ ಜನಾಂಗದ ಅಭಿವೃದ್ಧಿ ಮಾಡಿರತ್ತೆ MLA MP ನೀವು. ಬಳ್ಳಾರಿ ಒಳಗೆ 185 ಕೋಟಿ ವಾಲ್ಮೀಕಿ ಹಗರಣ ಆಯಿತು. ಬಳ್ಳಾರಿ ನಿಮ್ಮ ಊರಿಗೂ ಬಂದೈತ ರೊಕ್ಕ, ವಾಲ್ಮೀಕಿ ರೊಕ್ಕ. ನಿಮಗೂ ಬಂಗಾರನೂ ಬಂದು ಮುಟ್ಟಿರ್ಬೇಕು, ದಾರುನೂ ಬಂದು ಮುಟ್ಟಿರ್ಬೇಕು. 85 ಕೋಟಿ ರೂಪಾಯಿ ಸಿದ್ದರಾಮಯ್ಯನವ್ರು ಹೇಳ್ತಾರೆ ವಿಧಾನಸಭೆಯಲ್ಲಿ. ಯತ್ನಾಳ್ರೆ 185 ಕೋಟಿ ಅಲ್ಲ, ಬರೀ 85 ಕೋಟಿ. ಎಷ್ಟು ಚಂದ ಹೇಳ್ತಾರೆ ನಾವು ಸಿದ್ದರಾಮಯ್ಯ. ಬಾ 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 ಪುಣ್ಯಾತ್ಮ. ಅದೇ ಸಿದ್ದರಾಮಯ್ಯ ಹೇಳ್ತಾರೆ, ಮುಂದಿನ ಜನ್ಮ ನನಗೇನಾದರೂ ಇದ್ರೆ ಏನಾಗ್ತೀನಿ? ಸಾಬ್ ಆಗ್ತಿನ ತರ ಹಾಲಮತದ ಸಂಗೊಳ್ಳಿ ರಾಯಣ್ಣ ಆಗೋದು ಅಲ್ಲ. ಮತ್ತು ಇಂಥವ್ರು ಹುಟ್ಟದ ಮ್ಯಾಗ ಹಿಂದೂಗಳು ಹೆಂಗೆ ಉದ್ಧಾರ ಆಗ್ತಾರೆ ಈ ದೇಶನಾಗ? ಈಗ ನನಗೆ ಕೇಳಿದ್ರೆ ತಿಳ್ಕೊರಿ ಪತ್ರಕರ್ತರು, ಮುಂದಿನ ಜನ್ಮ ಎತ್ತಾಡ್ರೆ ನೀವು ಏನಾದರೂ ಏನಾಗಿ ಹುಟ್ಟಬೇಕಂತಿರೋದು ಕೇಳಿದ್ರೆ, ನಾ ಹಿಂದೂ ಧರ್ಮದಾಗ ದಲಿತರೇ ಆಗಲಿ, ವಾಲ್ಮೀಕರೇ ಆಗಲಿ, ಹಾಲಮತದ ಆಗಲಿ, ಆ ಜಾತಿಯಾಗ ಹುಡ್ತೀನಿ. ಖರೆ ತಪ್ಪಿ ಸಹಿತ ಸಾಬರಾವ್ ಆಗುವುದಿಲ್ಲ. ಇದನ್ನು ನಾವು ಹೇಳ್ತೀವಿ. ಸಿದ್ದರಾಮಯ್ಯ ಹೇಳ್ತಾರ, ಎಂಥ ಪವಿತ್ರ ಧರ್ಮ. ಸಂತ ಕನಕದಾಸರ ಭಕ್ತಿಗೆ ಮೆಚ್ಚಿ ಕೃಷ್ಣ ಉಡುಪಿಯೊಳಗೆ ಬಿಡ್ತಿದ್ದಿಲ್ಲ ಅನ್ಯ ಜಾತಿಯವರಿಗೆ, ಅಲ್ಲಿ ಒಳಗೆ ಹೋಗ್ಲಿಕ್ಕೆ ಬಿಡ್ತಿದ್ದಿಲ್ಲ ನಮ್ಮೆಲ್ಲ ಜಾತಿಯವರಿಗೆ. ಆ ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಆ ಕಡೆ ಮಾರಿ ಇದ್ದಿದ್ದು ಹೊಳ್ಳಿ ಈ ಕಡೆ ಮಾರಿ ಮಾಡಿ ನಿಂತ್ಬಿಟ್ಟು ಕೃಷ್ಣ. ಮತ್ತು ಹಿಂದೂ ಧರ್ಮದಲ್ಲಿ ಜಾತಿ ಎಲ್ಲ ಐತ್ರಿ. ಬ್ರಾಹ್ಮಣರ ಮ್ಯಾಗ ಶಂಕ ಹೊಡಿತಾರೆ ಎಲ್ಲರೂ. ಬ್ರಾಹ್ಮಣರು ಇದು ಬ್ರಾಹ್ಮಣೀಕರಣ. ಹೌದಪ್ಪ, ಕೃಷ್ಣ ಯಾವ ಜಾತಿ ಅವ? ಗೊಲ್ಲ. ವಾಲ್ಮೀಕಿ ಯಾವ ಜಾತವರು? ವಾಲ್ಮೀಕಿ, ಮಹರ್ಷಿ ವಾಲ್ಮೀಕಿ ಅವರು. ರಾಮ ಯಾವ ಜಾತಿಯವಪ್ಪ? ಕ್ಷತ್ರಿಯ. ಬ್ರಾಹ್ಮಣರು ಯಾರು ಅದಾರಪ್ಪ ಇದ್ರೊಳಗ? ರಾವಣ ಬ್ರಾಹ್ಮಣ. ಅದು ಬ್ರಾಹ್ಮಣರು ರಾವಣನ ಪೂಜೆ ಮಾಡೋದಿಲ್ಲ. ಯಾರ್ದು ಮಾಡ್ತಾರ? ರಾಮನ ಪೂಜೆ ಮಾಡ್ತಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಮ್ಮೆ ಆಕಾಶವಾಣಿಯ ಒಂದು ಸಂವಿಧಾನವನ್ನು ದೇಶಕ್ಕೆ ಸಮರ್ಪಣೆ ಮಾಡಿದ ದಿವಸ ಅವತ್ತು ರಾತ್ರಿ ಒಂದು ಆಕಾಶವಾಣಿಗೆ ಒಂದು ಇಂಟರ್ವ್ಯೂ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರಲ್ಲಿ ಎಷ್ಟು ಚಂದ ಮಾತು ಹೇಳ್ಯಾರ ಅಂಬೇಡ್ಕರು. ಭಾರತದಲ್ಲಿ ರಾಮಾಯಣ ಯಾರು ಬರೆದರು? ಮಹರ್ಷಿ ವಾಲ್ಮೀಕಿ ಬರೆದರು. ಮಹಾಭಾರತ ಯಾರು ಬರೆದರು? ವೇದವ್ಯಾಸರು. ವೇದವ್ಯಾಸರು ಯಾರು? ಗಂಗಾ ಮತಸ್ಥರು. ಹೌದಲ್ಲ? ಭಾರತದ ಸಂವಿಧಾನ ಯಾರು ಬರೆದರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದರು. ಯಾವ ಬ್ರಾಹ್ಮಣರು ಬರಲಿಲ್ಲ, ಲಿಂಗಾಯತರು ಬರಲಿಲ್ಲ, ಯಾರೂ ಬರಲಿಲ್ಲ. ಬಂಧುಗಳು, ಈ ದೇಶ ನಿಂತಿದ್ದೆ ಹಿಂದುಳಿದ ದಲಿತ ಎಲ್ಲ ಸಮುದಾಯದ ಆಧಾರದ ಮೇಲೆ. ಕೃಷ್ಣ ಅವ್ರು ಕುರುಬಾದಾನ ಅಂತ ಹೇಳಿ ಹೊಳ್ಳಿ ನಿಲ್ಲಿಲ್ಲ. ಸಂತ ಕನಕದಾಸನ ಭಕ್ತಿಗೆ ಮೆಚ್ಚಿ ಒಂದು ಮೂರ್ತಿ ಹೊಳ್ಳಿ ನಿಂದಿರ್ತದಂದರೆ ಶಕ್ತಿ ಎಲ್ಲೈತಂದ್ರೆ ಭಕ್ತಿಯಲ್ಲಿದೆ. ಅದಕ್ಕೆ ಅಂಬೇಡ್ಕರ್ ಹೇಳಿದರು, ಪಾಕಿಸ್ತಾನ ಕೊಡೋದಿದ್ರೆ ಕೊಟ್ಟು ಬಿಡ್ರಪ್ಪ, ಆ ಕಡೆ ಹೋಗ್ಲಿ, ಒಬ್ಬನೂ ಉಳಿಬಾರ್ದಿಲ್ಲಿ.
ಒಂದು ಗೊಡ್ಡ ಟೊಪ್ಪಿಗೆ ಕಾಣಿಸ್ಬಾರ್ದು ಭಾರತದಾಗ ಹೇಳಿದರು. ನಿನ್ನೆ ನಮ್ಮ ಕಂಪ್ಲಿ ಶಾಸಕರು ಪ್ರೆಸ್ ಮೀಟ್ ಮಾಡಿದರು. ಅವ್ರು ಎಡಕ ಬಲಕ ಗಡ್ಡದ ಅಡಿನಿ ಕೂತಿದ್ದು. ಹಾಂ, ನೋಡಿದೆ ನಾನು, ನಿನ್ನೆ ಕಳಿಸಿದ್ರು ನಮ್ಗೆ ವಿಡಿಯೋ. ಅಲ್ರಿ, ಯಾರು ಹಿಂದೂಗಳು ಕುಂಕುಮ ಹಚ್ಕೋರು, ಇಬ್ಬತ್ತು ಹಚ್ಕೋರು, ಭಂಡಾರ ಹಚ್ಚೋರು ಸಿಗಲೇ ಇಲ್ಲ ನಿಮ್ಗೆ. ಯತ್ನಾಡ್ರು ಬಂದರೆ ಗಲಭೆ ಆಗ್ತದೆ. ಈಗ ವಾಲ್ಮೀಕಿದು 85 ಕೋಟಿ ರೂಪಾಯಿ ತಿಂದಾರಲ್ರಿ ನಿಮ್ಮ ಸಮುದಾಯದ್ದು. ಒಮ್ಮೆರೆ ಬಾಯಿ ತೆಗೆದಿರ ಅಂತ ಹೇಳಿ ಏನ್ರಿ ನಮ್ಮ ಸಮಾಜ ರೊಕ್ಕ ತಿಂದಿರ್ತು. ಒಮ್ಮೆರೆ ನಾವು ರಮೇಶ್ ಜಾರಕಿಹೊಳಿ ಕೇಳೀವಿ, ಅರವಿಂದ್ ಲಿಂಬಾವಳಿಯವರು, ಕುಮಾರ್ ಬಂಗಾರಪ್ಪನವರು ಇವತ್ತು ಹೈಕೋರ್ಟಿಗೆ ಹೋಗಿ ನಾವು ಸಿದ್ದರಾಮಯ್ಯನವ್ರು ಕೇಳಿದೆ, ಅಹಿಂದ ಅಹಿಂದ, ನಾನೇ ಅಹಿಂದ ನಾಯಕ. ಯಾರ್ದು ತಿಂದಿರಿ ರೊಕ್ಕ ರೀ ನೀವು ಅಹಿಂದ ನಾಯಕರೇ? ಆ 185 ಕೋಟಿ ರೂಪಾಯಿ ಒಂದು ವಾಲ್ಮೀಕಿ ಜನಾಂಗದ ಒಂದೊಂದು ಕುಟುಂಬಕ್ಕೆ 1 ಲಕ್ಷ ಕೊಟ್ಟಿದ್ರೆ 18,500 ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸಿಗ್ತಿತ್ತು. ಒಬ್ಬ ವಾಲ್ಮೀಕಿ ಸಮಾಜದ ಒಂದು ಅಂಗಡಿ ಹಾಕ್ಕೊಂಡಿರ್ತಿದ್ದ, ಆಟೋ ರಿಕ್ಷಾ ತೊಗೋತಿದ್ದ, ಕಿರಾಣಿ ಅಂಗಡಿ ಹಾಕ್ತಿದ್ದ, ಬರೀ 1 ಲಕ್ಷ ಕೊಟ್ಟಿದ್ರೆ ಆ 185 ಕೋಟಿಯಾಗಿ 85 ಕೋಟಿ ರೂಪಾಯಿ ತಂದು ಬಳ್ಳಾರಿ ಇಲೆಕ್ಷನ್ ಮಾಡಿದ್ರಲ್ಲ. ಕುಮಾರ್ ನಾಯಕರು ಇಲೆಕ್ಷನ್ ಮಾಡಿದ್ರಲ್ಲ. ಎಲ್ಲದಾರಿ ಕುಮಾರ್ ನಾಯಕರು? ಎಂದರೆ ಬಾಯಿ ತೆಗೆದಾರೇನು ಲೋಕಸಭೆಯಲ್ಲಿ? ತೆಗೆದಾರೇನ್ರಿ? ವಾಲ್ಮೀಕಿದು ಇಟ್ಟು ಹಗರಣ ಆಗಿದೆ ನಮ್ಮ ಸಮಾಜದ ತೆಂದರೆ ಕೇಳ್ಯಾರೇನ್ರಿ? ಕೇಳಿದವ್ರು ಯಾರು ಇವತ್ತು? ರಮೇಶ್ ಜಾರಕಿಹೊಳಿ. ನಾವು ಪಾದಯಾತ್ರೆ ಮಾಡ್ತೀನಿ ಅಂದೀವಿ. ನಾವು ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಸಿದ್ದೇಶಣ್ಣ, ನಮ್ಮ ಹರೀಶು, NR ಸಂತೋಷ್ ಎಲ್ಲರೂ ಕೂಡಿ ವಾಲ್ಮೀಕಿ ಜನಾಂಗನ ಹಣ ತಿಂದಿರಿ. 24,000 ಕೋಟಿ ರೂಪಾಯಿ SCP TSP ಯಾವ ದಲಿತರಿಗೆ, ಹಿಂದುಳಿದವ್ರಿಗೆ, ವಾಲ್ಮೀಕಿ ಜನಾಂಗ ಖರ್ಚು ಮಾಡಬೇಕಾದಂಥ 24,000 ಕೋಟಿ ರೂಪಾಯಿ ಇದಕ್ಕೆ ಗ್ಯಾರಂಟಿ ಒಳಗೆ ಹಾಕಿರಿ. ಅಕ್ಕಿ 5 kg ಅಲ್ವಾ, 10 kg ಅಕ್ಕಿ ಪುಕ್ಕಟ್ಟು ಏನೂ ಬರಲೇ ಇಲ್ಲ. ಅದು 5 ಕಿಲೋ ಬರೋದು ನರೇಂದ್ರ ಮೋದಿ ಕೊಳ್ಳಕತ್ತ ಪುಣ್ಯಾತ್ಮ. ಅದೇನೋ ಶಕ್ತಿ ಯೋಜನೆ, ಶಕ್ತಿ ಯೋಜನೆ ಫಾಯ್ದೆ ಐತೆ ಹೇಳ್ಯಾರಲ್ರಿ. ನಮ್ಮ KSRTC ಭಯಂಕರ ಲಾಭ ಇದೆ. ಮಹಿಳೆಯರು ಭಾಳಷ್ಟು ಓಡಾಡ್ತಾ ಇದ್ದಾರೆ, ಪುಕ್ಕಟ್ಟಾಗಿ ಓಡಾಡ್ತಾ ಇದ್ದಾರೆ. ಗಂಡಸರು ಏನು ಪಾಪ ಮಾಡ್ಯಾರಿ? ಇವತ್ತು 15% ಏರ್ಸ್ಯಾರ. ಮತ್ತು ಗಂಡಸರಿಗೆ ಊಟ, ನಮ್ಮ ಹೆಣ್ಮಕ್ಳಿಗೆ ಪಾಪ ಅವ್ರು 8 ದಿವಸ ಧರ್ಮಸ್ಥಳಕ್ಕೆ ಹೋಗ್ತಾರೆ ಹೇಳ್ರಿ. ನೋಡೋಣ, 8 ದಿವಸ ಸೌದೈತಿ ಎಲ್ಲಮ್ಮ ಹೋಗ್ತಾರೆ. ವರ್ಷ ದಿನ ಹೋಗ್ಲಕ್ಕೆ ಆಗ್ತೈತೇನ್ರಿ? ಒಂದು ಗಂಡಿಗೆ ಅಡುಗೆ ಮಾಡೋರು ಯಾರು? ಈ ಗಂಡಂದೇರು ಅಡುಗೆ ಮಾಡೋದು ಕಲಿಬೇಕಾಗೈತೆ. ಯಾಕಂದ್ರೆ ಪ್ರವಾಸಕ್ಕೆ ಹೋಗಿರ್ತಾರೆ. ನಿಮಗೆ ಡಬಲ್ ಹಾಕ್ಲಕತ್ತ, ಅದು ತೆಗೆದು ಅಲ್ಲೇ ಹಾಕ್ಲಕತ್ತಾರ, ಆದರೂ ನಿಮ್ಗೆ ಗುರ್ತಾಗಲೈತಿ. ಇವತ್ತು ನೋಡ್ರಿ ವಕಫ್ ಎಷ್ಟು ದೊಡ್ಡ ಶಾಪ್ ಐತಿ. ನೀವು ಎಂದ್ರೆ ವಿಚಾರ ಮಾಡಿರಿ, ಬರೀ 180 ಎಕರೆ ಕೂತೀರಿ ನೀವು ಕಂಪ್ನಿ ಒಳಗೆ. ಇನ್ನೊಂದು ಮುಖ ಗುರ್ತಿಲ್ಲ ಅದ್ರದ್ದು. ಇನ್ನೊಂದು ಲಿಸ್ಟ್ ಐತೆ ಅವ್ರ ಬಲ್ಲಿ. ಬಿಜಾಪುರ ನಮ್ಮ ಜಮೀರ್ ಅಹಮದ್ ಖಾನ್, ನಿಮ್ಮ ಊರು ತುಂಬ ಬೋರ್ಡ್ ಹಾಕ್ಯಾರಲ್ಲ ಜಮೀರ್ ಅಹಮದ್ ಒಂದು, ಅವ್ರ ಅಟ್ಟೆ ಹೋಲ್ಟ್ ಹಾಕ್ಯಾರ. ಗಣೇಶ್ವರ್ ಉಳ್ಕಿದವ್ರು ನೀವು ಯಾರು ಹಾಕಿಲ್ಲ, ಅವ್ರ ಅಟ್ಟೆ ಹಾಕ್ಯಾರ ಕಾಣಿಸ್ತದೆ. ಹೌದಿಲ್ಲ? ಹಮ್ ಬಿದರ್ಸೆ ಮನೆ ಹೇಳಿದೆ ವಿಧಾನಸಭೆ, ಹಮ್ ಬಿದರ್ಸೆ ಜಾಯಂಗೆ इंशाअल्लाह अल्लाह 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 अल्लाह। ये मुसलमाना का कब्रिस्तान हरा होना चाहिए, शैतान घबराना चाहिए अथेली जमीर अहमद खान बिदर्निंद चालू माडद। DC AC गे है सब वकफ करना है। अब बिदर हली ऊर ಏನೈತಲ್ಲ ಕೋಟೆಗೋಡಿ ಒಳಗಿನ ಊರ ಪೂರ್ತಿ ವಕಫ್. ಎಷ್ಟು ಎಕರೆ ಇದು ಗುರ್ತದ್ರೆ ಬಿದರ್ ಜಿಲ್ಲಾದಾಗ ಸಣ್ಣ ಜಿಲ್ಲಾ ಇಡೀ ಕರ್ನಾಟಕದಾಗ ಎಷ್ಟು ಎಕರೆ? 15,000 ಎಕರೆ ವಕಫ್ ಆಗೈತಿ. ಬಸವಣ್ಣ ಬಗ್ಗೆ ಭಾಳ ಮಾತಾಡ್ತಿರ್ತಾನೆ ನಮ್ಮ ಕಂಡ್ರೆ ಪಂಡ್ರೆ. ದಕ್ಷಿಣ ಆಫ್ರಿಕಾದಿಂದ ಬಂದಾರ, ಹಿಡ್ಕೊಂಡು ಬಂದಾರ ನಮ್ಮ ವೀರಶೈವ ಸಮಾಜದವ್ರು. ಆ ಕಂಡ್ರೆ ಹೇಳ್ತಾನೆ ಬಿದರ್ನಾಗ ಬಸವ ಒಂದು ಮಂದಿರ ಐತಿ ಊರಾಗೆ ಬಿದರ್ನಾಗ, ಅದು ವಕಫ್ ಆಗೈತಿ. ಬಸವಣ್ಣ ಏನು ಅನುಭವ ಮಂಟಪ ನಡೆಸ್ತಿದ್ದಾರೆ ಅಲ್ಲಂ ಪ್ರಭು ಅವರ ಒಂದು ಅಧ್ಯಕ್ಷತೆಯಲ್ಲಿ. ಅಲ್ಲಿ ಯಾವ ಪೀರ ದರ್ಗಾ ಐತಿ?
ಪೀರ್ ಸಾಬ್ ದರ್ಗಾ ಆಗೈತಿ, ಅದ್ರ ಬಗ್ಗೆ ಯಾವನೂ ಮಾತಾಡೋದಿಲ್ಲ. ಅಲ್ಲಿ ದನ ಕಡಿತಾರೆ, ಎಲ್ಲಿ ಅನುಭವ ಮಂಟಪದಾಗ, ಎಲ್ಲಿ ಅಲ್ಲಂ ಪ್ರಭುಗಳು ಕುಂಡಿರ್ತಿದ್ರು, ಬಸವಣ್ಣ ವಾದ ಮಾಡ್ತಿದ್ದ, ಅಕ್ಕಮಹಾದೇವಿ 770 ಶರಣರು, ಜಗತ್ತಿನ ಮೊದಲನೇ ಪಾರ್ಲಿಮೆಂಟ್, ಜಗತ್ತಿನಲ್ಲಿ ಪಾರ್ಲಿಮೆಂಟ್ ಆಫ್ ಸಿಸ್ಟಮ್ ತಂದವರೇ ಯಾರು? ವಿಶ್ವಗುರು ಬಸವಣ್ಣ ಬಂಧುಗಳೇ. ಇವತ್ತು ಅನುಭವ ಮಂಟಪ ಪೀರ್ ಭಾಷೆ ದರ್ಗಾಗಿದೆ, ಅಲ್ಲಿ ಗೋ ಹತ್ಯೆ ಆಗ್ತಾ ಇದೆ. ಯಾರು ಇವತ್ತು ಮಾತಾಡ್ತಾ ಇಲ್ಲ ಬಸವಣ್ಣ ಅಭಿಮಾನಿಗಳು. ಇವತ್ತೇನು ಇಬ್ಬರು ಪುಣ್ಯಾತ್ಮರು ಕೊಂತಾರಲ್ಲ ನಮ್ಮ ವೇದಿಕೆ ಮೇಲೆ, ಇಂಥವ್ರ ಸಂಖ್ಯೆ ಭಾಳ ಕಡಿಮೆ ಆಗೈತಿ ಈಗ. ಸ್ವಾಮಿಗಳು ಅವರು ಬರೀ ವಿಧಾನಸೌಧಕ್ಕೆ ಅಡ್ಡಾಡಕತ್ತಾರೆ ಕ್ಯಾಮಿ ಹಾಕ್ಕೊಂಡು. ನಮ್ಗಿಂತ MLAಗಳಿಗಿಂತ ಅವರೇ ಹೆಚ್ಚು ಲೀಟ್ರ್ ತೊಗೊಂಡು ಬಂದು ಕೂತಿರ್ತಾರೆ. ಮಠದ ಕೆಲಸ ಇಲ್ಲ, ಧರ್ಮದ ಕೆಲಸ ಇಲ್ಲ. ಈಗ ನಮ್ಮ ಗುರುಗಳು, ಹಂಪಿ ಗುರುಗಳು ಹೇಳಿದ್ರು ಲವ್ ಜಿಹಾದ್ ವಿರುದ್ಧ ಹೋರಾಟ ಮಾಡ್ಲಕತ್ತಾರ. ಮತಾಂತರ, ಮುಸ್ಲಿಮಕ್ಕೆ ಮತಾಂತರ ಅದೊಂದು ವಾಪಸ್ ಹಿಂದೂ ಧರ್ಮ ತರುವಂಥ ಕೆಲಸ ಮಾಡ್ಲಕತ್ತಾರ. ಅಂತರ್ಜಾತಿ ವಿವಾಹ ಮಾಡೋದ್ರ ಮೂಲಕ ನಮ್ಮ ಸಮಾಜದಲ್ಲಿರುವಂಥ ಮೇಲು ಕೀಳು ತೆಗಿಬೇಕನ್ನೋಂಥದ್ದು ಚಿಂತನೆ ಮಾಡೋ ಇವ್ರ ಪಾದ ಪೂಜೆ ಮಾಡಬೇಕು. ಕೆಲವೊಂದು ಪುಕ್ಷೇಟ ಸ್ವಾಮಿಗಳಿಗೆ ಪಾದ ಪೂಜೆನೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟು ಮಂದಿ ದೊಡ್ಡ ದೊಡ್ಡ ಸ್ವಾಮಿಗಳು ಪಾಯಿ ತೆಗೆದಾರೆ ಹೇಳ್ರಿ ಕರ್ನಾಟಕದಾಗ? ಇವರೆಲ್ಲ ಬರೇ ದೊಡ್ಡ ದೊಡ್ಡ ಲೀಡ್ರ್ಗಳ ಮನೆಯಾಗೆ ಇರ್ತಾರೆ. ಸಿದ್ದರಾಮಯ್ಯ ಮನ್ಯಾಗ, ಯಡಿಯೂರಪ್ಪ ಮನ್ಯಾಗ, ಶಾಮನೂರು ಶಿವಶಂಕರ ಮನ್ಯಾಗ, ಇವ್ರು ದೊಡ್ಡ ಲೀಡ್ರ್ಗಳು ಲಿಂಗಾಯತ್ರಿ. ಶಾಮನೂರು ಶಿವಶಂಕರಪ್ಪ ವೀರಶೈವ ಮಹಾಸಭಾ ಅಧ್ಯಕ್ಷ, ಕೆಲಸಿಲ್ಲ ಬಗೆಸಿಲ್ಲ ಏನು ಇಲ್ಲ. ಏನಪ್ಪ ಅಂದ್ರೆ ಕೋಟಾ ದಿಲ್ಲಿಗೆ ಹೋಗೋದು, ವೀರಶೈವ ಲಿಂಗಾಯತ್ का करोड़ हमारा वोट है, मैं फुल उसका ಕಾಂಗ್ರೆಸ್ में ಲೀಡರ್ हूँ ಮತ್ತು ಇವ್ರು ಹೋಗೋದು, ನಮ್ಮಲ್ಲಿ ಲೀಡರ್ ಅದೇ ಮಾಡೋದು. ಇವರೆಲ್ಲ ಲಿಂಗಾಯತರ ಕೋಟಾ ತಗೊಂಡು ಮುಖ್ಯಮಂತ್ರಿ ಆಗಬೇಕು ಅನ್ನೋರೇ ಹೊರತು ಸಮಾಜಕ್ಕೆ ಇವತ್ತು ಮಠಗಳ ಮೇಲೆ ವಕಫ್ ಹಾಕಿದ್ರು ಒಬ್ಬರೇ ಬಾಯಿ ಬಿಟ್ಟಾರೇನು ಹೇಳ್ರಿ? ಮತ್ತು ಇಂಥ ಸ್ವಾಮಿಗಳಿಗೆ ಹೋಗಿ ಯಾಕೆ ಅಲ್ಲಿ ಮುಗಿಬೇಕು? ಕೆಲಸ ಇಲ್ಲ ನಮ್ಗೆ. ಹಿಂಗೇನು ಬಂದು ಧೈರ್ಯದಿಂದ ಏನಂತ ವೇದಿಕೆ ಮೇಲೆ ಕೂತು ವಕಫ್ ಅನ್ನೋಂಥ ಕಾನೂನು ರದ್ದು ಆಗ್ಬೇಕನ್ನೋಂಥವ್ರೇ ನಿಜವಾದಂಥ ಹಿಂದೂ ಸಮಾಜದ ಸ್ವಾಮಿಗಳು. ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಪುಕ್ಷೆಟ್ಟಿ ಸ್ವಾಮಿಗಳು ಒಬ್ಬೊಬ್ಬ ಸ್ವಾಮಿ ಹೇಳ್ತಾನೆ, ಲಿಂಗಾಯತ ಧರ್ಮ ಇಸ್ಲಾಂ ಧರ್ಮ ಒಂದೇ. ನಿನ್ನೆ ಪಾಕಿಸ್ತಾನದೊಂದು ಇದು ಓದ್ದೆ, ಇವತ್ತು ಮುಂಜಾನೆ. ಸ್ವಂತವ್ರ ಸ್ವಂತವ್ರ ತಾಯಿನೇ ಲಗ್ನ ಆಗಿಬಿಟ್ಟ. ನಾವು ಲಿಂಗಾಯತರೇನ ತಾಯಿನ ಲಗ್ನ ಆಗ್ತಾರೇನ್ರಿ? ಮಗಳನ್ನ ಲಗ್ನ ಆಗ್ತಾರೇನ್ರಿ? ಗೋಮಾಸ ತಿಂತಾರೇನ್ರಿ? ಈ ಸ್ವಾಮಿಗಳು ಸುಮ್ಮ ಕ್ಯಾಮಿ ಹಾಕ್ಕೊಂಡು ಬಸವಣ್ಣನ ಅಬ್ರು ಕಳಿಲಾಕತ್ತಾರು. ಇವ್ರು ಎಂದೂ ವಕಫ್ ಬಗ್ಗೆ ಮಾತಾಡೋದಿಲ್ಲ. ಇಂಥ ಸ್ವಾಮಿಗಳ ನೇತೃತ್ವ ಈ ದೇಶಕ್ಕೆ ಬೇಕಾಗಿದೆ. ಇವತ್ತೇನು ಪ್ರಯಾಗರಾಜದಲ್ಲಿ ಏನು ನಡೀಲಾಕತ್ತಲ್ಲ ಹಿಂದೂ, ನೀವು ಜಾಗೃತ ಆಗ್ಬೇಕು. ಜಾತಿ ಬಿಟ್ಟು ಬಿಡ್ರಿ. ಮುಸಲ್ಮಾನರಿಗೂ 40 ಜಾತಿ ಅದಾವೆ. ಇನ್ನಾನು ಪಾಕಿಸ್ತಾನದಾಗ ಶಿಯಾ ಸುನ್ನಿ, ಶಿಯಾ ಜರ್ಗಾಕ ಮಸೀದಿಗೆ ಅವ್ರು ನಮಾಜ್ ಮಾಡಬಾರ್ದು, ಅವ್ರ ಮಸೂದಿಯೊಳಗೆ ಇವ್ರು ನಮಾಜ್ ಮಾಡಬಾರ್ದು, ಹೊಡೆದಾಟ ಆಗ್ತಾವೆ. ಇನ್ನು ಆ ಬಾಂಬ್ ಎಲ್ಲಿ ಹಾಕ್ತಾರೆ? ಅವ್ರಿಗೆ ಅವರೇ ಬಾಂಬ್ ಹಾಕೋತಾರ. ಇನ್ನು ನಿಮ್ಮನ್ನ ಬಿಡ್ತಾರ? ನೀವಿದ್ರೆ ಭಯ ಭಯ ಭಯ. ರಂಜಾನ್ ಬಂದ್ಕೊಂಡು ಹೋಗಿ ಹಿಂಗೊಮ್ಮೆ ಜಳಕಾಣಿ ಮಾಡಿರೋದಿಲ್ಲ, ಬರೀ 10 ಜನ ಹತ್ತಿರ್ತತೆ. ನಿಮ್ಮ ಹಣೆ ಬಾರ, ನೀವು ಎಂದೂ ಭಯ ಆಗೋದಿಲ್ಲ. ನಿಮ್ಗೆ ಭಯ ಯಾರು ಆಗೋರು ಅಂದ್ರೆ ವಾಲ್ಮೀಕಿಗೆ ಲಿಂಗಾಯತನೇ ಭಯ ಆಗವ, ದಲಿತಗೆ ವಾಲ್ಮೀಕಿನಲ್ಲಿ ಭಯ ಆಗವ. ಒಬ್ಬ ಮೇಲ್ಜಾತಿ ಗೀಳು ಜಾತಿ ಅನ್ನುವಂಥದ್ದೊಂದು ಶಬ್ದ ತೆಗೆದು ಅಂಬೇಡ್ಕರ್ ಅವ್ರ ವಿಚಾರಗಳು ಈ ದೇಶದಲ್ಲಿ ಬರಬೇಕಾಗಿದೆ. ಸಂವಿಧಾನ ಉಳಿಬೇಕು ಅಂತ ಹೇಳ್ತಾರೆ ಎಲ್ಲರೂ. BJP ಬಂದ್ರೆ ಸಂವಿಧಾನ ತೆಗೆದು ಹಾಕ್ತಾರೆ ಅಂತ ಹೇಳ್ತಾರೆ. ಹಿಂದೂ ಸಮಾಜ ಇರುವವರೆಗೆ, ಭಾರತದಲ್ಲಿ ಹಿಂದೂ ಮೆಜಾರಿಟಿ ಇರುವವರೆಗೆ ಸಂವಿಧಾನ ಇರ್ತದೆ. ಇವತ್ತು ಬಾಂಗ್ಲಾದೇಶದಲ್ಲಿ ನೀವು ನೋಡ್ತಾ ಇದ್ದೀರಿ, ನಿನ್ನೆ ಒಂದು ಕಾನೂನು ಮಾಡ್ಯಾರ, ಇನ್ನು ಮ್ಯಾಗ ಹಿಂದೂಗಳು ಸರ್ಕಾರಿ ನೌಕರದಲ್ಲಿ ಇರುವುದಿಲ್ಲ. 100% ಮುಸ್ಲಿಮರೇ ಸರ್ಕಾರಿ ನೌಕರದಾರರು. ನಮ್ಮ ದೇಶದ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅವರ ಆತ್ಮದ ವಿರುದ್ಧ ನೆಹರು ಅನೇಕ
ಕಾನೂನು ತೊಗೊಂಡು ಬಂದಿದ್ದರು. ಕಾಶ್ಮೀರದಲ್ಲಿ 370. ಏನದು 370? ಆ ರಾಜ್ಯದಲ್ಲಿ ನಮ್ಮ ಹಿರಿಯರು ಒಬ್ಬರು ಡಾಕ್ಟರ್ ಶ್ಯಾಮ ಪ್ರಸಾದ್ ಮುಖರ್ಜಿ ಅಂತ ಒಂದು ಹೋರಾಟ ಮಾಡಿದ್ರು. ಏಕ ದೇಶ ಮೇ ದೋ ಸಂವಿಧಾನ, दो निशान, दो संविधान, सो दो प्रधान, नहीं चलेगा ಅಂದ್ರೆ ಒಂದು ದೇಶ ಭಾರತದಲ್ಲಿ 2 ಸಂವಿಧಾನ, 2 ಧ್ವಜ. ಅಲ್ಲೊಂದು ಕಾಶ್ಮೀರ ಧ್ವಜ ಬೇರೆ ಇತ್ತು ಮೊದಲು. ಈ ಇಬ್ಬರು ಪ್ರಧಾನಮಂತ್ರಿ, ಕಾಶ್ಮೀರಕ್ಕೊಬ್ಬ ಪ್ರಧಾನಮಂತ್ರಿ. ಯಾರು? ಶೇಖ್ ಅಬ್ದುಲ್ಲಾ ತಿದ್ದ. ಶೇಖ್ ಅಬ್ದುಲ್ಲಾ ಜವಾಹರ್ಲಾಲ್ ನೆಹರು ದೋಸ್ತರು. ಶೇಖ್ ಅಬ್ದುಲ್ಲಾ ನಮ್ಮ ಮಗ ಸೇಮ್ ಜವಾಹರ್ಲಾಲ್ ನೆಹರು ಗದಾನ. ನೋಡ್ರಿ ಫೋಟೋ. ಈಗ ರಾತ್ರಿ ಹೋಗಿ ವಾಟ್ಸಪ್ನಾಗ ತೆಗೆದು ನೋಡ್ರಿ. ನೆಹರು ನಂಗ ಫಾರೂಕ್ ಅಬ್ದುಲ್ಲಾ ನಮಗ ಉಮರ್ ಅಬ್ದುಲ್ಲಾ, ರಾಹುಲ್ ಗಾಂಧಿ ಒಂದೇ ಸೊಂಡಿಗೆ ಅದಾವ. ಇಲ್ಲಿ ನೋಡ್ರಿ ಪಕ್ಕ ಇಬ್ಬರಿಗೆ ಟೊಪಿಗೆ ಹಾಕಿ ನಿಂದ್ರಿಸ್ರಿ. ಉಮರ್ ಅಬ್ದುಲ್ಲಾ, ರಾಹುಲ್ ಗಾಂಧಿ ಸೇಮ್ ಟು ಸೇಮ್ ಅವಳಿ ಜವಳಿ ಅದಾವ. ಇದ್ರ ಮ್ಯಾಗಿನ ತಿಳ್ಕೊಬೇಕು ಮುಂದಿನ ನಾ ಹೇಳೋದಲ್ಲ. ಮತ್ತು ಇವ್ರ ಮಾಧ್ಯಮದವರು ವಿವಾದಾತ್ಮಕ ಹೇಳಿಕೆ ಯತ್ನ, ತೀವ್ರ ಖಂಡನೆ. ಗಣೇಶ್ ನಮ್ಮ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡಿದ ಯತ್ನಾಳಗ ವಿರುದ್ಧ ಉಗ್ರ ಹೋರಾಟ. ನೀವು ಮಾಡಿದ್ದು ಇದೇ ಮಾಡ್ಯಾರಿ ದೇಶನಾಗ. 370ನೇ ವಿಧಿಯೊಳಗೆ SC STಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಲಕ್ಕೆ ಬರ್ತಿದ್ದಿಲ್ಲ. ಕಾಶ್ಮೀರ್ನಾಗ MLA ಆಗ್ಲಕ್ಕೆ ಬರ್ತಿದ್ದಿಲ್ಲ, MP ಆಗ್ಲಕ್ಕೆ ಬರ್ತಿದ್ದಿಲ್ಲ, ಮುನ್ಸಿಪಾಲ್ಟಿ ಮೆಂಬರ್ ಆಗ್ಲಕ್ಕೆ ಬರ್ತಿದ್ದಿಲ್ಲ SC ST ಜನಾಂಗದವರು. ಅಲ್ಲಿ ಜನರಲ್ ಪ್ಯೂನ್ ಆಗ್ಲಕ್ಕೆ ಬರ್ತಿದ್ದಿಲ್ಲ ಹಿಂದೂಗಳು. ಸರ್ಕಾರಿ ನೌಕರದಾರ ಆಗ್ಲಕ್ಕೆ ಬರ್ತಿದ್ದಿಲ್ಲ ಹಿಂದೂಗಳು. ಯಾಕಂದ್ರೆ ಅಲ್ಲಿ ಜನರಲ್ಲು ಅವರೇ ಮೆಜಾರಿಟಿ ಆದರೆ ಅವರೇ ಆಗೋರು. ಇವತ್ತೇನಾದ್ರೆ ಜಮ್ಮು ಕಾಶ್ಮೀರದಲ್ಲಿ 5 ಮಂದಿ SC ST MLAಗಳು ಆಚೆ ಬಂದಾರ. ಅದು ಯಾರ ಪುಣ್ಯದಿಂದ? ನರೇಂದ್ರ ಮೋದಿಯವರ ಪುಣ್ಯದಿಂದ. ಆರ್ಟಿಕಲ್ 370 ತೆಗೆದ್ರು. ನಮ್ಮ ದಲಿತರು, ನಮ್ಮ ಹಿಂದುಳಿದವರು ಕಾಶ್ಮೀರದಲ್ಲಿ ಮುನ್ಸಿಪಾಲ್ಟಿ ಕಸ ಹುಡುಗು ಸಹಿತ ನೌಕರಿ ಸಿಗ್ತಿದ್ದಿಲ್ಲ. ಮುಸಲ್ಮಾನರವನೇ ಕಸ ಹುಡುಗೋ ನೌಕರದಾರ, ಅವನಿಗೆ 40,000 ಪಗಾರ ಬರ್ತಿತ್ತು. ನಮ್ಮ ಹಿಂದೂಗಳ ಇಲ್ಲಿರುವಂಥ ಹಿಂದುಳಿದ ಜಾತಿಗಳ ಹೆಣ್ಮಕ್ಳಿಗೆ 8,000 ರೂಪಾಯಿ ಕೊಟ್ಟು ಇವ್ರ ಕಡೆ ಕಸ ಹುಡುಗಿಸಿ 40,000 ಪಗಾರ ಅವ್ರು ತೊಗೋತಿದ್ರು. ಇವತ್ತು ಗ್ರಾಮ ಪಂಚಾಯತ್ ಒಳಗೆ SC ST ಬಂದರು. ಕಾಶ್ಮೀರ್ನಾಗ MLA ಆದರು, MP ಆದರು. ಹಾಗಾದ್ರೆ ಸಂವಿಧಾನವನ್ನು ಉಳಿಸಿದವ್ರು ಯಾರು? BJP ಅಲ್ಲ, ನರೇಂದ್ರ ಮೋದಿ ಅಲ್ಲ. ನರೇಂದ್ರ ಮೋದಿಯವರು 5 ಪಂಚತೀರ್ಥ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ದಿಲ್ಲಿಯಲ್ಲಿ ಅವರು ಕೊನೆ ಉಸಿರಿಳಿದಂಥ ಮನೆ, ಲಂಡನ್ನಲ್ಲಿ ಕಲ್ತಂಥ ಅವರ ಕೋಣೆ, ಆ ದಾದರ್ನಲ್ಲಿರುವಂಥ ಒಂದು ಸಮುದ್ರ ದಂಡಿ ಒಳಗೆ ಅಂಬೇಡ್ಕರ್ ಅವರಿಗೆ ದಿಲ್ಲಿ ಒಳಗೆ ಅಂತ್ಯಕ್ರಿಯೆ ಮಾಡಲಿಕ್ಕೆ 10 ಫುಟ್ ಜಾಗ ಕೊಡಲಿಲ್ಲ ರೀ ಕಾಂಗ್ರೆಸ್ನವರು. ಇವತ್ತು ನಮಗೆ ಅಂಬೇಡ್ಕರ್ ಫೋಟೋ ತೋರಿಸ್ತಾರ. ಹಾಂ, ಅವ ನೆಹರೂಗ ಗುಲಾಬಿ ಹಿಡ್ಕೊಂಡಿಟ್ಟಂಥ ನೆಹರೂಗ 100 ಎಕರೆ, ಇಂದಿರಾ ಗಾಂಧಿಗೆ 100 ಎಕರೆ, ಅವ್ನು ರಾಜೀವ್ ಗಾಂಧಿಗೆ 85 ಎಕರೆ, 35 ಎಕರೆ ವಿಮಾನದಿಂದ ನಿಗರಿಸತ್ತಲ್ಲ ಸಂಜಯ್ ಗಾಂಧಿ. ಆದ್ರೆ ಈ ದೇಶದಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಸಮಾನತೆ ಕೊಟ್ಟಂಥ ಪುಣ್ಯಾತ್ಮ, SC ST ಜನಾಂಗದ ಮೀಸಲಾತಿಯನ್ನು ತಂದಂಥ ಪುಣ್ಯಾತ್ಮ, ಕಾರ್ಮಿಕರು ಬರೀ 8 ತಾಸು ದುಡಿಬೇಕು, ಹೆಚ್ಚಿಗೆ ದುಡಿಸೋಬಾರ್ದು ಅನ್ನುವಂಥ ಕಾನೂನು ತಂದಂಥ ಪುಣ್ಯಾತ್ಮ, ಸಂಡೇಕೊಮ್ಮೆ ರಜಾ ಕೊಡ್ಬೇಕಂತೇಳಿ ಈ ದೇಶದಲ್ಲಿ ಕಾನೂನು ಮಾಡಿದಂಥ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅರೆ 10 ಫೂಟ್ ಜಾಗ ದಿಲ್ಲಿಯೊಳಗೆ ಸಿಗಲಿಲ್ಲೇನ್ರಿ ಅವ್ರ ಅಂತ್ಯಕ್ರಿಯೆಗೆ. ಇನ್ನೂ ಅದಕ್ಕಿಂತ ನಾಚಿಗೇಡಿ ಏನಂದರೆ ಅಂಬೇಡ್ಕರ್ ಅವ್ರಿಗೆ ಎಷ್ಟು ಅವಮಾನ ಮಾಡಿದ್ದಾರಂದರೆ ಅವರ ಪಾರ್ಥಿವ ಶರೀರ ಮುಂಬೈಗೆ ತರಲಿಕ್ಕೆ ವಿಮಾನ ವ್ಯವಸ್ಥೆ ಮಾಡಲಿಲ್ಲ ಕಾಂಗ್ರೆಸ್. ಪುಣ್ಯಾತ್ಮ ಅಂಬೇಡ್ಕರ್ದೊಂದು ಕಾರ್ ಇತ್ತು, ಬರೀ 5,000 ರೂಪಾಯಿಗೆ ಆ ಕಾರ್ ಮಾರಿದ್ರು. ಆ ಕಾರಿನ ರೊಕ್ಕ ಒಯ್ದು ಇಂಡಿಯನ್ ಏರ್ಲೈನ್ಸಕ್ಕೆ ತುಂಬಿ ಅವ್ರ ಡೆಡ್ ಬಾಡಿಯನ್ನು ಮುಂಬೈ ಚೌಪಾಟಿಯಲ್ಲಿ ತಂದು ಅಂತ್ಯಕ್ರಿಯೆ ಮಾಡಿದ್ರು.
ನಾಮೋ ನಿಶಾನ ಮಾಡಿದ್ರು ಅಂಬೇಡ್ಕರ್ ಅವರು. ಮಾವುದಲ್ಲಿ, ಮಧ್ಯಪ್ರದೇಶದ ಮಾವುದಲ್ಲಿ ಅವ್ರ ತಂದೆ ರಾಮ್ಜಿ ಮಿಲ್ಟ್ರಿ ಒಳಗೆ ಸುಬೇದಾರ್ ಇದ್ದ. ಅಲ್ಲಿ ಹುಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಅದು ಜನ್ಮಕ್ಷೇತ್ರ ಅಂತೇಳಿ, ತೀರ್ಥಕ್ಷೇತ್ರ ಅಂತೇಳಿ ನರೇಂದ್ರ ಮೋದಿ ಪಂಚತೀರ್ಥಗಳ ಸುಮಾರು 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ಬಾಬಾ ಸಾಹೇಬ್ರ ಹೆಸರು ಏನಾದರೂ ಉಳಿಸಿದ್ರೆ ಅದು ನರೇಂದ್ರ ಮೋದಿ ಅಂತ ನಾವು ಹೆಮ್ಮೆಯಲ್ಲಿ ಹೇಳ್ತೀವಿ ಬಂದ್ರೆ. ಹಂಗಾದ್ರೆ ನಾವು ದಲಿತರ ವಿರೋಧಿಯಾ? ಸಂವಿಧಾನ ಎಲ್ಲಾದರೂ ತಿದ್ದುಪಡಿ ಮಾಡಿ ಕೆಲಸ ಮಾಡಿದ್ದೀವ್ಯಾ? ಅದಕ್ಕೆ ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ವಕಫ್ ಇಲ್ಲ. ಅದಕ್ಕೆ ನರೇಂದ್ರ ಮೋದಿಯವರು ಹೇಳ್ಯಾರ, ಯಾವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ವಕಫ್ ಇಲ್ಲೋ ಅದನ್ನು ಈ ದೇಶದಿಂದ ಕಿತ್ತಿ ಹಾಕ್ತಿರೋ ಅಂತ ನಿರ್ಣಯ ಮಾಡಿ ಇವತ್ತು ತಿದ್ದುಪಡಿ ತೊಗೊಂಡು ಬಂದಾರ. ಇದು ಸರಿಯೋ ತಪ್ಪು? ವಕಫ್ ಹಂಗಾದ್ರೆ ಸೇರಿಸಿಬಿಡ್ತಿದ್ದಿಲ್ಲ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಎಷ್ಟು ದೊಡ್ಡ ಮನುಷ್ಯ ಅಂತ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಅವರು ಹಿಂದೂ ಧರ್ಮದ ಬಗ್ಗೆ ಭಾಳ ನೋವಾಗಿತ್ತು. ನಮ್ಮ ಸಮುದಾಯಗಳನ್ನು ಭಾಳ ಕೀಳಾಗಿ ನೋಡ್ಯಾರ ಇವರೆಲ್ಲರೂ ಅಂತೇಳಿ ಅನ್ನೋಂಥ ನೋವಿನಿಂದ ಸಾಯುವ ಮುಂದೆ ನಾ ಹಿಂದೂ ಆಗಿರುವುದಿಲ್ಲ ಅಂತೇಳಿ ಒಂದು ಪ್ರತಿಜ್ಞೆ ಮಾಡ್ತಾರೆ ಅಂಬೇಡ್ಕರ್ ಅವರು. ಮಾಡಿ ಕೊನೆಯವರೆಗೂ ಅಧ್ಯಯನ ಮಾಡ್ತಾರೆ. ಯಾವ ಧರ್ಮ ಸೇರಿದ್ರೆ ನನ್ನ ದಲಿತ ಸಮುದಾಯಕ್ಕೆ ನ್ಯಾಯ ಸಿಗ್ತದೆ ಅಂತ ಹೇಳಿ, ಸಮಾನತೆ ಸಿಗ್ತದೆ ಅಂತ ಹೇಳಿ ಸುಮಾರು 16 ವರ್ಷ ಸ್ಟಡಿ ಮಾಡ್ತಾರೆ. ಮೊದಲವರು ಕ್ರಿಶ್ಚಿಯನ್ ಆಗ್ಬೇಕತ್ತು ಚರ್ಚೆ ಮಾಡ್ತಾರೆ. ಚರ್ಚ್ ಫಾದರ್ಗಳ ಜೊತೆ ಚರ್ಚೆ ಮಾಡ್ತಾರೆ, ಧರ್ಮದ ತಿಳ್ಕೋತಾರೆ. ನೋ, ಇಲ್ಲೂ ಸಮಾನತೆ ಇಲ್ಲ. ಮುಂದೆ ಇಸ್ಲಾಮದ ಬಗ್ಗೆ ಚರ್ಚೆ ಚಾಲು ಮಾಡ್ತಾರೆ ಅಂಬೇಡ್ಕರ್ ಅವರು. ಅವಾಗ ಹೈದರಾಬಾದ್ ನಿಜಾಮ್, ನೀವೆಲ್ಲ ಏನೇ ಕಡೆ ಕಲ್ಯಾಣ ಕರ್ನಾಟಕ ತಿರ್ಲಿದು, ಇದೆಲ್ಲ ಹೈದರಾಬಾದ್ ಕರ್ನಾಟಕದಾಗಿತ್ತು. ಹೈದರಾಬಾದ್ ನಿಜಾಮ್ ಕೈಯಾಗಿತ್ತು. ಹೈದರಾಬಾದ್ ನಿಜಾಮು ಒಂದು ಆಫರ್ ಕೊಡ್ತಾನೆ ಅಂಬೇಡ್ಕರ್ ಅವ್ರಿಗೆ, ನೀನು ಇಸ್ಲಾಂ ಧರ್ಮಕ್ಕೆ ಸೇರಿ ಅಂಬೇಡ್ಕರ್, ನನ್ನ ಅರ್ಧ ಆಸ್ತಿ ನೀನು ಕೊಡ್ತೀನಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರ ಅಂಬೇಡ್ಕರ್ ಅವರು, ನಾನು ನಿನ್ನ ಅರ್ಧ ಆಸ್ತಿ ತೊಗೊಂಡು ನಾವೊಬ್ಬ ಶ್ರೀಮಂತ ಆಗ್ಬೋದು. ಹಂಗೆ ಖರ್ಗೆ ಅವ್ರು ಶ್ರೀಮಂತರಾಗ್ಯಾರಲ್ಲ. ಖರ್ಗೆ ಅವ್ರು ಭಾಳ ಶ್ರೀಮಂತರು ಅದಾರ. ಅವ್ರು ಯಾಕೆ ವಕಫ್ ಆಸ್ತಿನೂ ಬಿಟ್ಟಿಲ್ಲ ಅವರು. ಅವ್ರು ಇನ್ನೂ ತನಕ ಉತ್ತರ ಕೊಡಲಾಗ್ಯಾರ ನಮಗೆ. ನಾವು ಕೇಳಕತ್ತೀವಿ, ನೀವು ಅವ ಯಾವ ಮಾನಪ್ಪ ಏನು ಅನ್ವರ ಮಾನಪ್ಪಾಡಿ ಖರ್ಗೆ ಅವರು ಹೊಡೆದಾರ ವಕಫ್ ಆಸ್ತಿ ಅಂತ ಹೇಳಿದ್ರು ಇನ್ನೂ ತನಕ ಕುಯ್ ಬಿಟ್ಟು ಕುಯ್ ಅನ್ನಲಾಗ್ಯಾರ. ಆದ್ರೆ ಅಂಬೇಡ್ಕರ್ ಅವ್ರು ಹೇಳ್ತಾರ, ನನ್ನ ಕುಟುಂಬದ ಸಲುವಾಗಿ, ನನ್ನ ದಲಿತ ಸಮುದಾಯ ಇಸ್ಲಾಮಕ್ಕೆ ಒಂದು ವೇಳೆ ನಾನು ಮತಾಂತರ ಆದೆ ಅಂದರೆ ಭಾರತ ರಾಷ್ಟ್ರಾಂತರ ಆಗ್ತದೆ. ಭಾರತದ ಸಂಸ್ಕೃತಿ ಹಾಳಾಗಬಾರ್ದು. ರಾಷ್ಟ್ರಾಂತರ ಅಂದ್ರೆ ಏನು? ಈಗೇನು ಕೆಲವು ಮಂದಿ ಶಂಕ ಹೊಡಿತಾರಲ್ಲ, ದಲಿತ್ ನೀಮ್ ಭೀಮ್ ಬಾಯಿ ಬಾಯಿ ಐತೇಳಿ. ನೀಮ್ ಭೀಮ್ ಅಂದ್ರೆ ಏನು? ಸಾಬ್ರು ದಲಿತರು ಒಂದಾಗೋದು, ಮ್ಯಾಗಿನ ಜಾತಿಯನ್ನು ಹೊಡಿದು, ಇದು ನೀಮ್ ಭೀಮ್ ಬಾಯಿ ಬಾಯಿ. ಅವಾಗ ಹೇಳ್ತಾರೆ ಅಂಬೇಡ್ಕರ್, ಯಾವ ಕಾಲಕ್ಕೂ ಇಸ್ಲಾಂದಲ್ಲಿ ಸಮಾನತೆ ಇಲ್ಲ, ನಾ ಸೇರೋದಿಲ್ಲ ಅಂತೇಳಿ ಇಸ್ಲಾಂ ರಿಜೆಕ್ಟ್ ಮಾಡ್ತಾರೆ. ಮುಂದೆ ಸಿಖ್ ಧರ್ಮದ ಬಗ್ಗೆ ಚರ್ಚೆ ಮಾಡ್ತಾರೆ, ಅಲ್ಲಿನೂ ಇದು ಏನೋ ಅಸ್ಪೃಶ್ಯತೆ ಇದೆ, ಅದನ್ನು ರಿಜೆಕ್ಟ್ ಮಾಡ್ತಾರೆ. ಕೊನೆಗೆ 1956ರಲ್ಲಿ ಕೊನೆ ನಿರ್ಣಯ ತೊಗೋಬೇಕಾಗ್ತೈತೆ. ಯಾಕಂದ್ರೆ ಅವ್ರದ್ದು ಪ್ರತಿಜ್ಞೆ ಇರ್ತದೆ, ಸಾಯುವಂದ ಮಂದಿ ಮಾತ್ರ ನಾನು ಹಿಂದೂ ಇರೋದಿಲ್ಲ ಅಂಥೇಳಿ ಭಾರತೀಯ ಸಂಸ್ಕೃತಿಯ ಒಳ ಹೊಕ್ಕಿರುವಂಥ ನಮ್ಮ ದೇಶದ ಸಂಸ್ಕೃತಿಗೆ ಏನೂ ತೊಂದರೆ ಆಗದಂಥ ಬೌದ್ಧ ಧರ್ಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೇರ್ತಾರೆ ಬಂಧುಗಳೇ. ಅದಕ್ಕೇ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಪೂಜ್ಯನೀಯರು. ಅವ್ರ ಬಗ್ಗೆ ನಾವು ಎಂದೂ ಹಿಂದೂಗಳು ಅಗೌರವದಿಂದ ಮಾತಾಡೋದಾಗಲಿ, ಅವರಿಗೆ ಮೂರ್ತಿಗೆ ಅಪಮಾನ ಮಾಡೋದಾಗಲಿ ಮಾಡಿದ್ರೆ ನೀವು ರಾಷ್ಟ್ರಕ್ಕೇ ದ್ರೋಹ ಮಾಡ್ದಂಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏನಾದರೂ ಅಪಮಾನ ಮಾಡಿದ್ರೆ, ಇದು ನನ್ನ ವಿಚಾರ. ನನ್ನ ಮನ್ಯಾಗ ಫೋಟೋ ಹಾಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಲಿಂಗಾಯತ್ ಇರ್ಬೋದು, ಅದು ಇವತ್ತು ನಾನು ಲಿಂಗಾಯತಾಗಿ ಉಳಿಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅಟ್ಟು ಗಟ್ಟಿದ್ರು. ಅವ್ರು ಹೇಳಿದ್ರು, ಕಾಂಗ್ರೆಸ್ ಅನ್ನೋವಂಥದ್ದು ಒಂದು ಸುಡುತ್ತಿರುವ ಮನೆ, ನಾ ದಲಿತರಿಗೆ ಕರೆ ಕೊಡ್ತೀನಿ, ಯಾರೋ ನೀವು ಹೋಗಬೇಡ್ರಿ, ನಿಮಗೆಂದೂ ನ್ಯಾಯ ಸಿಗೋದಿಲ್ಲ ಅಂತ ಅವತ್ತು ಹೇಳಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂಧುಗಳೇ. ಈ ಒಂದು ವಕಫ್ ನೀವು ಹಗತ್ತು ತಿಳ್ಕೊಬೇಡ್ರಿ. ಬರೀ 180 ಎಕರೆ ಹೋಗಿತ್ತು ಕಂಪ್ಲ್ಯಾಗ, ನಮಗೇನಾಗೋದು, ನಾವು ಆರಾಮಿದ್ದೀವಿ, ಚಲೋ ತೋಟ ಐತಿ, ವರ್ಷ ಇಟ್ಟು ಏನು ಬೆಳಿತಿರಲ್ಲ ಭತ್ತ, ಈ ಕಡೆ ಏನೋ ಐತಿರಲ್ಲ ಭತ್ತಕ್ಕೆ ನೆಲ್ಲ,
ಆರಾಮ್ ಚಲೋ ಕಾರ್ ಐತಿ, ಭಾರಿ ಮನೆ ಕಟ್ಟೀವಿ, ಕಿಚನ ಇಟ್ಲಿದಿಂದ ತಂದೀವಿ, ಆ ದೇಶದಿಂದ ಇದನ್ನು ತಂದೀವಿ, ಭಾಳ ಆರಾಮಿದೆ ನಮ್ಮ ಮಕ್ಕಳು. ನಾವು ಮತ್ತೇನು ಗೊತ್ತಿರಲ್ಲ, ನಮ್ಮ ಹಿಂದೂಗಳು ಅಗದಿ ಕತಿ ಹೊಡ್ಕೋತ 35-40% ಅವ್ರು ಸಾಬರಾದ್ರಂದ್ರೆ ನಿಮ್ಮನ್ನು ಒದ್ದು ಹೊರಗೆ ಹಾಕ್ತಾರೆ, ಅವ್ರು ಒಳಗೆ ಹೋಗ್ತಾರೆ. ನೀವು ಗುಡ್ಸಲ್ದಾಗ ಬಂದು ಕೊಡಿರ್ಬೇಕಾಗ್ತದೆ. ಬಾಂಗ್ಲಾದಾಗ ಏನು ನಡೆದದ ಇವತ್ತು ನೋಡ್ರಿ, ಕಣ್ಣು ತೆಗೆದು. ಕೇರಳದಾಗ ಏನು ನಡೆದದ, ಕಾಶ್ಮೀರ್ನಾಗ ಏನು ನಡೆದದ, ಪಶ್ಚಿಮ ಬಂಗಾಳದಾಗ ಅಲ್ಲೊಂದು ಐತಲ್ಲ ಕುಮಾರಿ, ಯಪ್ಪ ಕುಮಾರಿಗಳಿದೆ, ಹಣೆ ಮರಿ ಇದೆ. ಅಕ್ಕಿ ಏನೋದು ಏನು ಸಾಬ್ರು ಯಾವುದೋ ಗುರ್ತೇ ಆಗಲಾಗೈತಿ. ಅಲ್ಲಿ ಹಿಂದೂಗಳ ರಕ್ಷಣೆನೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಇದನ್ನೆಲ್ಲ ತಿಳ್ಕೊರಿ. ವಕಫ್ ಅನ್ನೋಂಥ ಈ ಕ್ಯಾನ್ಸರ್ ತೆಗಿಲಕ್ಕನೇ ನಾವು ಎಲ್ಲ ತಂಡ ಇವತ್ತೇನು ಹೋಗ್ತಾಯಿದ್ವಿ, ಸುಮ್ಮ ಅಡ್ಡಾಡ್ಲಕತ್ತಲ್ಲ, ನಮಗೆ ಹುಚ್ಚಿಡೋದಲ್ಲ. ಜಾರಕಿಹೊಳಿಯವರು 5-7 ಸಲ ಅಲ್ರಿ MLA, 7 ಸಲ MLA. ಸಿದ್ದೇಶಣ್ಣ 5 ಸಲ MP ಏನ್ರಿ. ನಮ್ಮ ಕುಮಾರಣ್ಣ 4, ಹರೀಶಣ್ಣ 2. ಇಲ್ಲಿ ಇನ್ನೊಬ್ಬ ರಾಜೇಶ್ವರ ಒಬ್ಬರು, ಏನು ನಮ್ಮ ಶ್ರೀಮಂತ್ ಪಾಟೀಲ್ ಅವರು 2 ಸಲ. ಅವ್ರು ಬಂದಿರ್ಲಿಕ್ಕಂದ್ರೆ ನಮ್ಮ BJP ಸರ್ಕಾರ ಬರ್ತಿದ್ದಿಲ್ಲ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾಯಿದ್ದಿಲ್ಲ. ಈ ರಮೇಶ್ ಜಾರಕಿಹೊಳಿ ಯಡಿಯೂರಪ್ಪ ಏನಾರ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಈ ಕೂತಾರಲ್ಲ ಗಿರೇಕಿ, ಅದು 17 ಮಂದಿನ ತಂದು ಮುಖ್ಯಮಂತ್ರಿ ಮಾಡಿದ್ರು. ಅಲ್ಲೊಬ್ಬ NR ಸಂತೋಷ ಒಬ್ಬರು ಕೂತಾರಲ್ಲಿ. ಇವೆಲ್ಲ 17 ಮಂದಿನ ಗೋಳೆ ಮಾಡ್ಕೊಂಡು ಮುಂಬೈಗೆ ಹೋದವ್ರು. ನಮ್ಮ BV ನಾಯಕರು, ವೆಂಕಟೇಶ್ ನಾಯಕರು ಭಾಳ ಅಗದಿ ದೇವ್ರಂಥ ಮನುಷ್ಯರು. MP ಇದ್ರೆ ನಾನು ದೊಡ್ಡ ಮಾತಾಡ್ತಿದ್ದೆ ಅಲ್ಲ ಅವರು. ನಾವು ಒಂದೇ ಗಾಡಿಯಾಗ ಹೋಗ್ತಿದ್ವಿ ಪಾರ್ಲಿಮೆಂಟಿಗೆ. 5 ರೂಪಾಯಿ ಕೊಟ್ಟು ನಮ್ಮ ಮನೆಯಿಂದ ಹೋಯ್ತು ಪಾರ್ಲಿಮೆಂಟಿಗೆ ಬಿಡ್ತಿದ್ವಿ. ಮೊದಲು ಟೆಂಪೋ ಇದ್ರು, ಮೆಟಡೋರ್ ಡ್ಯಾಡ್. ವೆಂಕಟೇಶ್ ನಾಯಕರು ನಾವು ಕೂಡ ಒಂದೇ ಟೆಂಪೋದಾಗ ಹೋಗ್ತಿದ್ವಿ. ಯಾಕಂದ್ರೆ ನಾವು ಕಾರ್ ಇರಲಾರ್ದು ಗಿರೇಕಿಗಳು ದಿಲ್ಲಿಯಾಗ ಎಲ್ಲಿ ಕಾರ್ ಇಡ್ತೀರಿ. ಸಿದ್ದೇಶಣ್ಣ ಆದರೆ ಕಾರ್ ಇಟ್ಟಿದ್ದ ಶ್ರೀಮಂತ. ನಾನು ವೆಂಕಟೇಶ್ ನಾಯಕರು ಬಡವರು, ಮಧ್ಯಮ ವರ್ಗದವರು. BV ನಾಯಕರಿಗೂ ಮೊನ್ನೆ ರಾಯಚೂರು ಕೊಟ್ಟಿದ್ರು 2 ಲಕ್ಷ ಡಿಲ್ಲಿ ಬರ್ತಿದ್ರು ಇಲ್ರಿ. ದುರ್ದೈವ ಅಂದ್ರೆ ಕೆಳಗೆ ಅಡ್ಜಸ್ಟ್ಮೆಂಟ್ ಆಗಿ ಎಲ್ಲಿಗೆ ಬಂದೀವಿ ಅಂದ್ರೆ ಇವತ್ತು ನಾವು ರೋಡಿಗೆ ಬಂದೀವಿ ವಕಫ್ ಸಲುವಾಗಿ. ಕೆಲವು ಮಂದಿ ಪತ್ರಕರ್ತರಿಗೆ ಹೇಳ್ತಾರೆ, ಭಿನ್ನಮತೀಯ ನಾಯಕರು ಇಂದು ಕಂಪ್ನಿಯಲ್ಲಿ ಸಭೆ. ದೇಶದ ಬಗ್ಗೆ ಮಾತಾಡಿದ್ರೆ ಭಿನ್ನಮತೀಯ. ರಾತ್ರಿ DK ಶಿವಕುಮಾರ್ ಮನೆಗೆ ಹೋಗಿ ಹಲಕಿಸಿದ್ರು, ಬಿರಿಯಾನಿ ತಿಂದು ಬಂದ್ರೆ ಅವರು ನಿಷ್ಠಾವಂತ. ವಾರೇ ಮಾಧ್ಯಮದವ್ರೆ, ನಿಮಗೊಂದು ಸನ್ಮಾನ ಮಾಡ್ಬೇಕು ನಾವು. ಭಿನ್ನಮತೀಯರ ನಡೆಯೇನು? ಯತ್ನಾಳ್ ಉಚ್ಚಾಟನೆ ಖಚಿತ. ಬ್ರೇಕಿಂಗ್ ನ್ಯೂಸ್. ನಾನು ಕೇಳಿದ್ರೆ ಮನೆ ಪತ್ರಕರ್ತರು ಬೆಂಗಳೂರಿನಾಗ, ಏನ್ರಿ ನಿಮ್ಮದು ನಾಳೆ ಮೊನ್ನೆ ವಿಜೇಂದ್ರ ಅವ್ರು ಭೇಟಿಯಾಗ್ಯಾರ, ನಿಮ್ದು ಏನು ಗತಿ? ಪಾಪ ವಿಜೇಂದ್ರ ರಾಜ್ಯದ ಅಧ್ಯಕ್ಷರಾದ ಹೋಗಿ ಭೇಟಿಯಾಗ ಕೇಳೋಕ್ಕೆ ತಯಾರಿಲ್ಲ ಇವರು. ನಿಮ್ಮನ್ನು ಹೊರಗೆ ಹಾಕ್ಲಕ್ಕೆ ಹೋಗ, ನೀವು ಬೆಂಕಿ ಹಚ್ಚಬೇಡ್ರಪ್ಪ ಅಂದೆ. ನಾ ಹೊರಗೆ ಹಾಕ್ಯಾರ ನಿಮ್ಗೇನಾರೇ ಮೊದಲು ಹಿಂದಕ್ಕೆ ನಾವೇನೋ ಆಗ್ತಿದ್ವಲ್ಲ ಆಕಾಶವಾಣಿಗಳು, ಹಂಗೇನಾರು ನಿಮ್ಮ ಮೀಡಿಯಾದವ್ರಿಗೆ ಆಕಾಶವಾಣಿ ಆಗೈತೆ ಇಲ್ಲ. ಯತ್ನಾಳ್ ಉಚ್ಚಾಟನೆ ಸಾಧ್ಯವೇ? ರಮೇಶ್ ಜಾರಕಿಹೊಳಿಯವ್ರ ಬಗ್ಗೆ ಕಠಿಣ ಕ್ರಮ ಖಚಿತ. ಭಿನ್ನಮತೀಯರ ಮೇಲೆ ಹೈಕಮಾಂಡ್ ಗರಂ. ಎಲ್ಲ ಇವರೇ ಬರೆಯೋದು. ಅಲ್ಲೇನು ಗರಮೂ ಇಲ್ಲ, ಏನೂ ಇಲ್ಲ. ಗರಂ ಆಗಿದ್ರೆ ನಾವು ಕಂಪ್ನಿ ಕಿಸಿಲಾಗಿ ಬರ್ತಿದ್ದೀವಿ ರೀ, ಮನ್ಯಾಗ ಕೊಂಡಿರ್ತಿದ್ದೀವಿ. ಏನು ಕುಮಾರಣ್ಣ ಹೌದಿಲ್ಲ? ಮಾಧ್ಯಮದವರೇ ಏನು ಗರಂ ಇಲ್ಲ, ನರಂ ಇಲ್ಲ, ಓನ್ಲಿ ಹರಂ. ನಾವು ಬಂದಿದ್ದು ವಕಫ್ ಸಲುವಾಗಿ, ಭಿನ್ನಮತೀಯ ಚಟುವಟಿಕೆಗಲ್ಲ. ನಾವೆಲ್ಲರೂ ನಿಷ್ಠಾವಂತ BJPಯ ಕಾರ್ಯಕರ್ತರು. ಕರ್ನಾಟಕದಲ್ಲಿ ಮುಂದಿನ ಸಲ 130 ಸೀಟ್ ತರಬೇಕಂತ ಓಡಾಡ್ತಿರುವಂಥ ನಿಷ್ಠಾವಂತರ ಗುಂಪು ಇದು. ಯತ್ನಾಳ ಗುಂಪಲ್ಲ, ಇದು ನಿಷ್ಠಾವಂತ BJP ಗುಂಪು. ಇದು ನಿಷ್ಠಾವಂತ ಹಿಂದೂಗಳ ರಕ್ಷಣೆ ಮಾಡುವಂಥ ಗುಂಪು. ನಾವೇನೋ ಮುಖ್ಯಮಂತ್ರಿ ಆಗಿ ಮಂತ್ರಿ ಆಗಬೇಕು, ಲೂಟಿ ಮಾಡಿ ನಿಮ್ಮನ್ನೆಲ್ಲ ತಲೆ ಬೋಳಿಸಿ ಇಲ್ಲ. ನಾನು ರಮೇಶ್ ಜಾರಕಿಹೊಳಿ ಅವ್ರ ಮನೆ ಇಬ್ಬರೇ ಕೂತಿದ್ದೀವಿ, ನಾವು ಮಾತಾಡಿದೆವು, ಸಿದ್ದೇಶಣ್ಣ ಎಲ್ಲರಿದ್ರು. ನಾವು ಮುಂದೆ ದೇವ್ರು ನಮಗೆ ಅಧಿಕಾರ ಕೊಟ್ಟರೆ ಈ ಲೂಟಿ ಮಾಡೋದು ಬೇಡ. ಏನು ಮಾಡೋರು, ಎಷ್ಟು ರೊಕ್ಕದಿಂದ ಏನು ಮಾಡೋದದ? ನಮ್ಗೆ ಗೋರ್ಯಾಗ ಹೋಗೋದೆ
ಮನೆಗೆ ಒಯ್ದಿಟ್ಟಾರಲ್ಲ, ಲಂಡನ್ದಾಗ ಆಸ್ತಿ ಮಾಡಿದ್ರೆ ಅವ್ನು ಬರ್ತೈತೆ ಅಂತ ನಾಳೆ ನೀವು ನಮ್ಮ ಗೊರ್ಯಾಗ ತಂದು ಹಾಕ್ತಾರೆ. ಕಡೆಗೆ ನಮಗೇನು ಬರೋದು? ಜ್ಞಾನಪೂರ್ಣಂ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಆರುತಿ ಕೊಟ್ಟಾನು ಗುರು ಯಮಗ ಮಾಡಿದ ಫಲದಿಂದ ಆ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ಜ್ಞಾನಪೂರ್ಣಂ ಜಗಜ್ಯೋತಿ. ಈಗ ಮ್ಯಾಗ ಬಿದ್ದು ಹೇಳ್ತಿರ್ತಾರಲ್ಲ ನಮ್ಮ ಮಕ್ಕಳು, ರಾಜಕಾರಣಿ ಮಕ್ಕಳು, ಸುಳ್ಳಿ ಮಗ ಜಲ್ದಿ ಹೋದ ಚಲೋ ಆಯ್ತು. ನೋಡ ರಗಡ ಆಸ್ತಿ ಮಾಡ್ಯಾನ, ಮಾರಿಷಸ್ನಾಗ ಮಾಡ್ಯಾನ, ದುಬೈದಾಗ ಮಾಡ್ಯಾನ. ಹೋಗು ಮುಂದೇನು ಹೆಂಡಿತಿಂದ ಮಗ ಒಯ್ದು ಮಾಡಿ ಹಾಕ್ತಾರೆ. ಐದೈದು ಹಿಡಿ ಒಗೆದು ಮುಚ್ಚಿ ಅದ್ರ ಮ್ಯಾಗ ಸ್ವಾಮಿಗಳು ನಿತ್ತು ಅವ್ರ ಪಾದ ಪೂಜೆ ಮಾಡಿ, ನಡ್ರಿಪ್ಪ ಮಕ್ಕಳೇ ನಿಮ್ಮ ಮನೆಗೆ ಹೋಗ್ರಿ, ನಮ್ಮ ಮನೆಗೆ ಹೋಗ್ರಿ ನಡ್ರಿ. ಇಟ್ಟೇ ಇಲ್ಲ. ಮತ್ತು ಹಂಗಾದ್ರೆ ವಿದೇಶನಾಗ ಅದಕ್ಕೆ ಹೋಗಿ ಕಿಸಿಲಕ್ಕೆ ಆಸ್ತಿ ಅದು ಮಾಡೋದಿಲ್ಲ. ನಾವು ಪ್ರತಿಜ್ಞೆ ಮಾಡೀವಿ, ಏನಾರು ಮಾಡಿದ್ರಿ ಈ ರಾಜ್ಯಕ್ಕೆ ರೈತರಿಗೆ, ಬಡವರಿಗೆ, ದಲಿತರಿಗೆ ಒಳ್ಳೆಯ ಪುಣ್ಯದ ಕೆಲಸ ಮಾಡಿ ಪುಣ್ಯ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕನ್ನಂತ ಇಂಥ ಗುರುಗಳ ಆಶೀರ್ವಾದ ತೊಗೊಂಡು. ನೀವೇನು ಭಾಳ ದೊಡ್ಡ ಕಾರ್ಯದ್ದು ಗುರುಗಳು ಬಂದ್ರೆ ಭಾಳ ಕಾಲು ಮುಗಿಲಕ್ಕೆ ಹೋಗ್ಬೇಡ್ರಿ. ಇವರೇನು ನಿಜವಾದ ಹಿಂದುತ್ವ ಸಲಗೆ ಯಾರು ಹೋರಾಟ ಮಾಡ್ತಾರೆ? ಕ್ಯಾಮಿ ಹಾಕ್ಕೊಂಡವ್ರ ಕೆಲಸ ಏನಪ್ಪ? ಹಿಂದೂ ಧರ್ಮ ಉಳಿಸ್ಬೇಕತ್ತ ಇಲ್ಲ. ಇವರೇ ಬಿಟ್ಟು ಈಶ್ವರ ಅಲ್ಲ ತೇರೋ ನಾಮ್. ನಮ್ಮಲ್ಲಿ ಒಬ್ಬ ಸ್ವಾಮಿ ಅದಾನ, ಈಶ್ವರ ಅಲ್ಲ ಅಲ್ಲೋ ಸ್ವಾಮಿ. ನಾನು ಭಾಷಣದಾಗ ಹೇಳಿದೆ, ಈಶ್ವರ ಅಲ್ಲನ ತೊಗೊಂಡು ಏನು ಮಾಡೋದಿ? ಅಲ್ಲ ನೋಡ್ಕೋರು ಬೇರೆ ಮಂದಿ ಅದಾರ. ಅವರು ಗಡ್ಡ ಹಾಕ್ಬಿಟ್ಟು ಟೋಪಿ ಬಿಟ್ಟ ದಿಂದೇನೈತೆ ಕ್ಯಾಮಿ ಹಾಕ್ಕೊಂಡು ಶಿಸ್ತಾಗಿ ಓಂ ನಮಃ ಶಿವಾಯ, ಶ್ರೀ ಬಸವ ಲಿಂಗಾಯ ನಮಃ, ಪಂಚಾಚಾರ್ಯರಿಗೆ ಜೈಯನ್ನು, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಜೈಯನ್ನು, ಅಹಿಲ್ಯಾಬಾಯಿ ಹೋಳ್ಕರ್ಗೆ ಜೈಯನ್ನು ಬಿಟ್ಟು ಹೋಗಿ ಸಾಬ್ರದ್ದು ಗುಣನಾನ ಮಾಡ್ಕೊಂಡು ನೀ ಅದಕ್ಕೆ ಇದ್ರಾಗೆ ಅದಕ್ಕಿದಪ್ಪ, ನೀ ಅದ್ರಾಗೆ ಹೋಗ್ಬಿಡು. ಅದನ್ನೂ ಮಾಡೋದಿಲ್ಲ. ಇಲ್ಲಿ ಕೂತೆ ಕೆತ್ತೆ ಬೀಜ ಮಾಡ್ತಿರ್ತಾರೆ. ಅದಕ್ಕೆ ಯಾವಕ್ಕೂ ಅವಕಾಶ ಕೊಡೋದಿಲ್ಲ. ವಕಫ್ ದೇಶದಿಂದ ನಿರ್ಮೂಲನೆ ಆಗಬೇಕು ಅನ್ನೋರ್ಥ ಬರೀ ಅಮೆಂಡ್ಮೆಂಟ್ ಅಲ್ಲ, ನಾವೆಲ್ಲ ಹೋರಾಟ ಮಾಡಿದ್ರೆ ಫಲ. ದಿಲ್ಲಿ ಒಳಗೆ 3 ತಾಸು ಕೂತೀವಿ. ಜಗದಂಬಿಕಾ ಪಾಲ್ದೊಡೆ ಎಟ್ಟರು ಗಾಬರಿ ಆದರು. ಹಿಂಗೈತೆ ಈ ಕಾನೂನು. ನಾವು ಕುಮಾರ್ ಬಂಗಾರಪ್ಪನವರು, ಅರವಿಂದ್ ಲಿಂಬಾಳ್ ಅವರು ಭಾಳ ಜಾಯಿಂಟ್ पार्लियामेंट कमेटी ऑफिसर सहित घाबरा, क्या ऐसा है ये कानून? नहीं सर, ये सदन में ये अमेंडमेंट नहीं चाहिए सर. ये बजट अधिवेशन में पूरा देश से इसके बारे में प्रति राज्य से सलाह लेके कौन सा राज्य में क्या क्या हो गया सभी हम इंफॉर्मेशन कलेक्ट करके पार्लियामेंट में 3 कानून आने वाला है. ನಿಮ್ದೆಲ್ಲ ಒಪ್ಪಿಗೆ ಐತೆ? ವಕಫ್ ಹೋಗ್ಬೇಕು ಅನ್ನೋದಕ್ಕೆ ಒಪ್ಪಿಗೆ ಐತೆ? ಎಲ್ಲರೂ ಇನ್ ಮ್ಯಾಗ ಯಾಕೆ ವಕಫ್ ವಿರುದ್ಧ ಹೋರಾಟ ಮಾಡ್ತಾರೆ ಅವ್ರಿಗೆ ಆಶೀರ್ವಾದ ಮಾಡ್ತೀರಾ? ಈ ದೇಶನಾಗ ಸಮಾನ ನಾಗರಿಕ ಸಮಿತಿ ಆಗಬೇಕು, ಒಂದೇ ದೇಶದಲ್ಲಿ ಒಂದೇ ಕಾನೂನು ಆಗ್ಬೇಕು, ಅದು ಒಪ್ಪಿಗೆ ಐತೆ? ಎಲ್ಲರಾದ್ರೂ ಒಂದೇ ಲಗ್ನ ಆಗಬೇಕು, 2 ಹಿಡಿಬೇಕು. 3ನೇದು ಹಡ್ದು 4ನೇದು ಲಗ್ನ ಆದ್ರೆ ಸಬ್ಸಿಡಿ ಬಂದು ಎಲ್ಲ ಬಂದು. ಹಾಂ, ಅವ್ರು 5 ಹೆಣ್ಣು 5 ಲಗ್ನ ಆಗೋದು 25 ಹಡಿದು. ಈ ಮಕ್ಕಳು ನಮ್ಮವ್ರು ಹಿಂದೂಗಳು 1 ಲಗ್ನ ಆಗಿ 2 ಹಾಡೋದು ಆಪ್ರೇಷನ್ ಮಾಡಿಕೊಂಡು ಜನಸಂಖ್ಯೆ ನಮ್ದು ಇಳಿಲಾಕತ್ತೈತಿ, ಅವ್ರದ್ದು ಏರ್ಲಾಕತ್ತೈತಿ. ಅದಕ್ಕೇನು ಮಾಡ್ಬೇಕು? ಒಂದೇ ದೇಶ ಒಂದೇ. ಒಮ್ಮೆ ಎಲೆಕ್ಷನ್ ಆಗಬೇಕಲ್ಲ. ಏನೇ ಮೇಲೆ ಆದ್ರೆ ನಿಮ್ಗೆ ಚಲೋ ಐತಿರೋ, ಮೇಲೆ ಬರ್ತಾರೆ, ಓಟಿಗೆ 1,000-2,000 ಕೊಡ್ತಾರೆ, ದಾರು ಕೊಡ್ತಾರೆ, ಅರ್ಧ ತೊಲಿ ಬಂಗಾರ ಕೊಡ್ತಾರೆ, ಅದು ಚಲೋ. ಅದಕ್ಕೆ ಮೋದಿಯವ್ರು ಏನು ಮಾಡ್ಯಾರಂದ್ರೆ ಪಾರ್ಲಿಮೆಂಟು ವಿಧಾನಸಭೆ ಒಮ್ಮೆ ಏಕ್ ಮಾರ್ದೋರ್ತ ಕಡೆ ಒತ್ತಾಟ ಹಿಡಿದು ಒಮ್ಮೆ ಇಲೆಕ್ಷನ್ 5 ವರ್ಷ. ಮತ್ತು ಯಾವ ಇಲೆಕ್ಷನ್ ಇಲ್ಲಿ ಪಂಚಾಯತಿ ಮತ್ತು ಇವು ಬೇರೆ. 5 ವರ್ಷನಾಗ ಯಾವುದಾರ ರಾಜ್ಯದಾಗ 3 ವರ್ಷಕ್ಕೇ ಸರ್ಕಾರ ಬಿತ್ತ ತಿಳ್ಕೊರಿ. ಅಲ್ಲಿ ಚುನಾವಣೆ ಆಯ್ತಂದ್ರೆ ಅದು 2 ವರ್ಷಕ್ಕಟ್ಟೆ ಚುನಾವಣೆ, ಮತ್ತು ಲೋಕಸಭಾ ಚುನಾವಣೆ ಮತ್ತದು ವಿಧಾನಸಭಾ ಆಗೋದೆ. ಹಿಂಗಾದ್ರೆ ಸರ್ಕಾರಗಳು ಬೀಳುವುದಿಲ್ಲ. 2 ವರ್ಷನಾಗ ಯಾರು ಕಳ್ಕೊಳಕ್ಕೆ ತಯಾರಾಗ್ತಾರೆ. ಅದಕ್ಕೆ ಇಂಥ ಕಾನೂನು ಬರೋದಾವು. ನೀವೆಲ್ಲ ಗಟ್ಟಿಯಾಗ್ರಿ. ನಾವು ನಿಮ್ಮ ಜೊತೆಗಿದ್ದೀವಿ, ನೀವು ನಮ್ಮ ಜೊತೆಗಿರಿ. ನಾವು ಜನರ ಸಲುವಾಗಿ ಹೋರಾಟ ಮಾಡ್ತಾಯಿದ್ದೀವಿ. ನಾವು ಯಾರ್ದೋ ಜನ್ಮ ದಿವಸ ಪುಣ್ಯತಿಥಿ ಮಾಡೋರಲ್ಲ, ನಾವು ಜನಾಂದೋಲನ ಮಾಡೋರು. ಇಷ್ಟು ಹೇಳಿ ನಾನು ಭಾಷಣ ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕೀ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.